ಅಂತೇಳಿ, ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್, ರಾಂಪುರ, ವಿಲೇಜ್ ಆ್ಯಂಡ್ ಪೋಸ್ಟು. ನಮ್ಮ ತಂದೆ ಶಿವರಾಜ್ ನಾಯ್ಕ ಅಂತೇಳಿ. ನಾವು ಹೆಚ್ಚು ಕಮ್ಮಿ ಒಂದು 4 ರಿಂದ 5 ವರ್ಷ ಟೊಮೊಟೊ ಬೆಳೀತಾ ಇದ್ದೀವಿ. ಬಟ್ ಆವಾಗಿಂದ ಬೆಳೀತಾ ಇರೋಕ್ಕೆ ಹೋಲ್ಸ್ಕೊಳ್ಳೋಕೆ ಹೋದರೆ ಇವಾಗ ವಜ್ರ ಅಂತ ಇದು ಸೀಡ್ಸ್ ಹೆಸರು ಹೇಳಿ, ವಜ್ರ ಅಂತ ಸೀಡ್ಸ್ ಹೆಸರು ಇದು. ಬಟ್ ಆವಾಗ ಹೋಲ್ಸ್ಕೊತಿದ್ದ ಗೊಬ್ಬರಕ್ಕೂ ಇವಾಗ ಶ್ರೀರಾಮ್ ಡ್ರಿಪ್ ಅಂತ ನಾವು ಡ್ರಿಪ್ ಗೊಬ್ಬರ ಯೂಸ್ ಮಾಡ್ತಾಯಿದ್ದೀವಿ. 15 ಹೊತ್ತು 30. ಹೂ ಚೆನ್ನಾಗಿ ಕೂತೈತೆ, ಕಟಿಂಗ್ಸ್ ಎಲ್ಲ ಕೂತೈತೆ, ಕಾಯಿ ಮತ್ತು ಡೆವಲಪ್ ಆಗೈತೆ, ಕಾಯಿ ಸೈಜಿಂಗ್ ಕೂತ್ಕೊತೈತೆ, ಕಟಿಂಗ್ಸ್ ಎಲ್ಲ ಚೆನ್ನಾಗಿ ಕೂತ್ಕೊತೈತೆ. ಅದರಿಂದ ನಮಗೂ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀವಿ ಡ್ರಿಪ್ ಗೊಬ್ಬರನ. ಬೇರೆ ಗೊಬ್ಬರಕ್ಕೆ ಹೋಲ್ಸ್ಕೊಂಡ್ರೆ ಇದು ಒಳ್ಳೆ ಸೂಪರ್ ಗೊಬ್ಬರ ಸರ್. ಇದು ಡ್ರಿಪ್ ಗೊಬ್ಬರ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಇದು. ಸರ್ ನಾವು 4 ರಿಂದ 5 ವರ್ಷ ಟೊಮೊಟೊ ಬೆಳೀತಾಯಿದ್ವಿ. ಬಟ್ 99 ಮತ್ತು 1261 ಯೂಸ್ ಮಾಡ್ತಾಯಿದ್ದೋ. ಈ ಗೊಬ್ಬರಿಗೆ ಹೋಲ್ಸ್ಕೊಂಡ್ರೆ ಆ ಗೊಬ್ಬರಿಗೆ ಹೋಲ್ಸ್ಕೊಂಡ್ರೆ ಇದು ಒಳ್ಳೆ ಗೊಬ್ಬರ ಸರ್. ಯಾವುದು ಶ್ರೀರಾಮ್ ಡ್ರಿಪ್ ಅಂತ ಹೇಳ್ಬಿಟ್ಟು 15 ಹೊತ್ತು 30 ಸರ್. ಬೇರೆ ಗೊಬ್ಬರಿಗೆ ಹೋಲ್ಸ್ಕೊಂಡ್ರೆ ಇದು ಸೂಪರ್ ಗೊಬ್ಬರ. ಕಾಯಿ ಮತ್ತು ಶೈನಿಂಗು, ಕಾಯಿ ಬೋರಿಂಗು ಮತ್ತು ಫ್ಲವರ್ ಎಲ್ಲ ಕಟ್ಟಿಂಗ್ ಆಗ್ತಿತ್ತು, ಚೆನ್ನಾಗಿ ಕೂತೈತೆ. ಗಿಡ ಡೆವಲಪ್ಮೆಂಟಿಗೆ ಚೆನ್ನಾಗೈತೆ, ಮತ್ತು ಬ್ರಾಡ್ವಾಗಿ ಗಿಡ ಎಲ್ಲ ಚೆನ್ನಾಗಿ ಕೂತ್ಕೊಂಡೈತೆ ಸರ್. ಇದು ಒಳ್ಳೆ ಸೂಪರ್ ಗೊಬ್ಬರ. ಬೇರೆ ಗೊಬ್ಬರಿಗೆ ಹೋಲ್ಸ್ಕೊಂಡಿದ್ದು ಒಳ್ಳೆ ಗೊಬ್ಬರ ಸರ್. ಹಾಗಾಗಿ ಬೇರೆ ಗೊಬ್ಬರ ಯೂಸ್ ಮಾಡೋರು ಬಿಟ್ಬಿಟ್ಟು ಇದನ್ನು ಯೂಸ್ ಮಾಡಿ ಸರ್, ಚೆನ್ನಾಗಿ ಬರ್ತದೆ ಇಳುವರಿ ಎಲ್ಲ. ಬೇರೆ ಗೊಬ್ಬರಿಗೆ ಹೋಲ್ಸ್ಕೊಂಡ್ರೆ ಇದು ಒಳ್ಳೆ ಗೊಬ್ಬರ ಸರ್. ಯಾಕಂದರೆ ಇದು ಕಾಸ್ಟ್ಲಿ ಆದ್ರೂ ಕಾಯಿ ಮತ್ತು ಹೂಗೆ ಒಳ್ಳೆ ಗೊಬ್ಬರ ಸರ್. ಇದು ಗಿಡಕ್ಕೆ ಒಳ್ಳೆ ಗೊಬ್ಬರ. ಕಾಸ್ಟ್ಲಿ ಆದ್ರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ನ್ಯೂಟ್ರಿಯೆಂಟ್ ಸರ್. ಇದು ಗೊಬ್ಬರ ಬಿಟ್ಟ ಮೇಲೆ ನಮಗೆ ತೃಪ್ತಿಯಾಗಿದೆ ಸರ್. ಯಾಕಂತಂದರೆ ಕಾಯಿ ಚೆನ್ನಾಗಿ ಬಿಟ್ಟೈತೆ. ಬೇರೆ ಗೊಬ್ಬರಗಳೆಲ್ಲ ಜಾಸ್ತಿ ಬಿಡೋ ಬದಲು ಇದೇ ಪ್ರತಿಯೊಂದು ಅಂಶನೂ ಇದರಲ್ಲಿ ಐತೆ ಸರ್, ನ್ಯೂಟ್ರಿಯೆಂಟ್ ಎಲ್ಲ ಈ ಡ್ರಿಪ್ ಗೊಬ್ಬರದಲ್ಲಿ, ಶ್ರೀರಾಮ್ ಡ್ರಿಪ್ಪಿಟ್ಟಲ್ಲಿ. ಅದರಿಂದ ನನಗೆ ಇದು ಬಿಟ್ಟ ಮೇಲೆ ತುಂಬ ತೃಪ್ತಿ ಇದೆ ಸರ್. ಕಾಯಿ ಬೋರ್ ಬರೋದು, ಹೂವೆಲ್ಲ ಮತ್ತು ಗಿಡ ಚೆನ್ನಾಗಿ ಡೆವಲಪ್ ಆಗೈತೆ. ಹಾಗಾಗಿ ನನಗೆ ಇದು ಬಿಟ್ಟ ಮೇಲೆ ತೃಪ್ತಿ ಅನ್ನಿಸ್ತಿದೆ ಸರ್. ಹಾಗಾಗಿ ಇದೇ ಗೊಬ್ಬರನ ಯೂಸ್ ಮಾಡಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತಿದ್ದೀನಿ ಸರ್. ನಮಗೆ ಶ್ರೀರಾಮ್ ಡ್ರಿಪ್ ಗೊಬ್ಬರ ಯೂಸ್ ಮಾಡೋದ್ರಿಂದ ಕಾಯಿ ಸೈಜ್ ಚೆನ್ನಾಗೈತೆ, ಫ್ಲವರ್ ಎಲ್ಲ ಕೂತೈತೆ. ಡೈಲಿ ನಾವು 1 kg ಕಳಿಸ್ತಾ ಇದ್ದೀವಿ. ವಾರದಲ್ಲಿ ಡೈಲಿ 1 kg ಕಳಿಸ್ತಾ ಇದ್ದೀವಿ. ಇದರಿಂದ ಇದು ಅಡ್ವರ್ಟೈಸ್ಮೆಂಟ್ ಕೊಟ್ಟ ಮೇಲೆ ಸೂಪರಾಗಿ ಇಳುವರಿ ಬಂದೈತೆ. ಎಲ್ಲ ಚೆನ್ನಾಗೈತೆ, ಕಟಿಂಗ್ಸ್ ಎಲ್ಲ ಚೆನ್ನಾಗೈತೆ, ಕಾಯೆಲ್ಲ ಚೆನ್ನಾಗೈತೆ. ಹಾಗಾಗಿ ಎಲ್ಲರೂ ನನ್ನ ಇದ್ರ ಮೇಲೆ ತುಂಬ ಕಾನ್ಫಿಡೆಂಟ್ ಇದೆ. ನೋಡಿ ಇಲ್ಲಿ ಕಾಯಿ ಎಲ್ಲ ಹೇಗಿದೆ, ಕಟಿಂಗ್ಸ್ ಎಲ್ಲ ಚೆನ್ನಾಗೈತೆ, ಕಾಯಿ ಸೈಜು ಚೆನ್ನಾಗೈತೆ. ಹಾಗಾಗಿ ನನಗೆ ತುಂಬ ಕಾನ್ಫಿಡೆಂಟ್ ಐತೆ. ಎಲ್ಲರೂ ಈ ಗೊಬ್ಬರನ ಯೂಸ್ ಮಾಡಬೇಕು ಅಂತ ನಾನು ದುಡ್ಡು ಮಾಡಿ ತೋಳಿಂದ ನನಗೆ ಕಾಯಿ ತುಂಬ ಸೈಜ್ ಆಗೈತೆ, ಶೈನಿಂಗ್ ಆಗೈತೆ, ಉಪ್ಪ ಐತೆ, ಚೆನ್ನಾಗೈತೆ ಈ ಗೊಬ್ಬರ ಯೂಸ್ ಮಾಡೋದ್ರಿಂದ. ಶ್ರೀರಾಮ್ ಡ್ರಿಪ್ ಗೊಬ್ಬರ ಬಿಟ್ಮೇಲೆ ನಮಗೆ ಒಂದು ಪಟ್ಟ ಬಿಟ್ಟಿದ್ದೀನಿ ಅಡ್ವರ್ಟೈಸ್ಮೆಂಟ್ಗೆ ನೋಡಲಿ ಅಂದ್ಬಿಟ್ಟು ಪರೀಕ್ಷೆ ಮಾಡಿದೆ. ಬಟ್ ಇದೆಲ್ಲ ವೈಟ್ ಆಗೈತೆ, ಇದೆಲ್ಲ ಗ್ರೀನರಿ ಐತೆ. ಇದರಲ್ಲಿ ಇಳುವರಿ ಚೆನ್ನಾಗೈತೆ, ಕಾಯಿ ಚೆನ್ನಾಗೈತೆ. ಬಟ್ ಇದರಲ್ಲಿ ಕಾಯಿ ಬೋರ್ ಇಲ್ಲ, ಇಳುವರಿ ಇಲ್ಲ, ಮೀಡಿಯಮ್ ಕಾಯಿ. ಇದರಲ್ಲೆಲ್ಲ ಸೈಜ್ ಚೆನ್ನಾಗೈತೆ, ಹೂವೆಲ್ಲ ಫ್ಲವರ್ ಎಲ್ಲ ಚೆನ್ನಾಗೈತೆ, ಗ್ರೀನರಿ ಚೆನ್ನಾಗೈತೆ. ಇದರಲ್ಲಿ ವೈಟ್ ಅಂಶ ಜಾಸ್ತಿ.